ಅವ್ರು ಕೇಳಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನೀವು ಚಾಮರಾಜ ಕ್ಷೇತ್ರಕ್ಕೆ ಬಂದು ಓಡಾಡಿದ್ರಾ? ಮತ್ತು ಅಸೆಂಬ್ಲಿ ಚುನಾವಣೆಗೆ ಬಂದು ಏನಾದ್ರು ಹೋರಾಟ ಮಾಡಿದ್ರಾ ನೀವು? ಅವ್ರನ್ನ 2 ಸಲ ಗೆಲ್ಸಿರೋದು ನಾವು ಹೋರಾಟ ಮಾಡಿ. ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಅವ್ರು ಓಟ್ ಹಾಕಿ ಗೆಲ್ಸಿದ್ದಾರೆ ಜನ. ವೈಯಕ್ತಿಕ ವರ್ಚಸ್ಸು ಏನು ಪ್ರತಾಪ್ ಸಿಂಹ ಅವ್ರಿಗೆ? ಗೊತ್ತಿಲ್ಲಪ್ಪ. ಅವ್ರು ವೈಯಕ್ತಿಕ ವರ್ಚಸ್ಸಿದ್ರೆ ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ತಿರ್ಲಿಲ್ಲ? ಅಂದರೆ ಸರ್ ಇವಾಗ ತುಂಬ ಆ್ಯಕ್ಟಿವ್ ಆಗಿ ಅಲ್ಲಪ್ಪ, ಈಗ ವೈಯಕ್ತಿಕವಾಗಿ ವರ್ಚಸ್ಸಿದ್ರೆ ಗೆಲ್ಲಿಸ್ಬೇಕಾಯ್ತಲ್ಲ. ಜಿಲ್ಲಾ ಪಂಚಾಯತಿ ಗೆಲ್ಲಿಸ್ಬೇಕಾಯ್ತು. ಅವ್ರ ವ್ಯಾಪ್ತಿನಲ್ಲಿ ಎಷ್ಟು ಜಿಲ್ಲಾ ಪಂಚಾಯತಿ ಬತ್ತಿತ್ತು? ಗೆಲ್ಸವ್ರ. ತಾಲೂಕ್ ಪಂಚಾಯತಿ ಎಷ್ಟು ಬತ್ತಿತ್ತು? ಗೆಲ್ಸವ್ರ. ನಾನು MLA ಆದಂಥ ಸಂದರ್ಭದಲ್ಲಿ ನನಗೆ ಅವರು ಕೈ ಆಡಿಸಿ, ಸಾಕಷ್ಟು ಜನರಿಗೆ ಕೈ ಆಡಿಸಿ ಗೆಲ್ಲುವಂಥ ಕ್ಷೇತ್ರನೂ ಅವ್ರಿಗೆ ಕೊಡಿಸೋರು ಟಿಕೆಟು. ಒಬ್ಬರೂ ಗೆಲ್ಲಿಸ್ಲಿಲ್ಲ ಅವರು. ನಾನು 6 ಜನಕ್ಕೆ ಗೆಲ್ಲಿಸಿದ್ದೆ. ನನ್ನ ಅವಧಿಯಲ್ಲಿ 6 ಜನಕ್ಕೆ ಗೆಲ್ಲಿಸಿದ್ದೆ. ಅವ್ರ ಅವಧಿನಲ್ಲಿ ಎಷ್ಟು ಜನ ಜಿಲ್ಲಾ ಪಂಚಾಯತಿ ಗೆಲ್ಲಿಸಿದ್ದಾರೆ, ಎಷ್ಟು ಜನ ವರ್ಚಸ್ಸಿದ್ರೆ ಗೆಲ್ಲಿಸ್ಬೇಕಲ್ಲ. ಈಗ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ವರ್ಚಸ್ಸಿರೋದ್ರಿಂದ 136 ಜನ ಗೆಲ್ದರು. ಅವರ ಲಿಮಿಟಲ್ಲಿ ಎಷ್ಟು ಜಿಲ್ಲಾ ಪಂಚಾಯತಿ ಗೆಲ್ಲಿಸಿದ್ರಿ, ಎಷ್ಟು ತಾಲೂಕು ಪಂಚಾಯತಿ ಗೆಲ್ಲಿಸಿದ್ರಿ, ಅದನ್ನು ವರ್ಚಸ್ ಅಂತಾರೆ. ಅವರು ಗೆದ್ದಿದ್ದು ನರೇಂದ್ರ ಮೋದಿಯವ್ರ ವರ್ಚಸ್ಸಲ್ಲೇ, ನಾವು ಗೆದ್ದಿರೋದು ನರೇಂದ್ರ ಮೋದಿಯವ್ರ ವರ್ಚಸ್ಸಲ್ಲೇ. ಆದರೆ ನಾವು ಹೋರಾಟ ಮಾಡಿ ಗೆಲ್ಲಿಸಿದ್ದೀವಿ. ನಾವು ಅವ್ರ ಥರ ಫಲಾನೇ ಆಗಿಲ್ಲ. ಬೇರೆ ಕ್ಷೇತ್ರಕ್ಕೆ ಹೋಗಿ ಇಲ್ಲಿಂದ ಬೇರೆ ಕ್ಷೇತ್ರಕ್ಕೆ ಗೆಲ್ಸಿನಿ ಅಂತ ಹೋಗಿರಲಿಲ್ಲ. ನಾನು ನಮ್ಮ ಕ್ಷೇತ್ರದಲ್ಲೇ ಅವ್ರಿಗೂ ನಿಂತಾಗ ಒಂದು ಸಲ 33,000 ಲೀಡ್ ಕೊಡಿಸಿದ್ದೀನಿ, ಇನ್ನೊಂದು ಸಲ 46,000 ಲೀಡ್ ಕೊಡಿಸಿದ್ದೀನಿ. ಅವತ್ತು ನಾಗೇಂದ್ರಣ್ಣ ಅಂತೇಳಿ ನಮ್ಮ ಹಿಂದೆ ಬರ್ತಾಯಿದ್ರು. ಅವ್ರಿಗೇನು ಕ್ಷೇತ್ರ ಗೊತ್ತಿರಲಿಲ್ಲ. ಇವತ್ತು ಏನು ಕ್ಷೇತ್ರದಲ್ಲಿ ಯಾವ ಮೂಲೆ ನಂಗೆ ಗೊತ್ತಿಲ್ಲ. ಇಡೀ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಒಂದು ಗಲ್ಲಿನೂ ಗೊತ್ತಿರೋದು ನಾಗೇಂದ್ರಂಗೆ, ಇನ್ನೊಬ್ರಿಗಲ್ಲ. ಕಾರ್ಯಕರ್ತರು ಗೊತ್ತಿರೋದು ನಾಗೇಂದ್ರಂಗೆನೆ. ಕಳೆದ ವಿಧಾನಸಭಾ ಚುನಾವಣೆ ನಿಮ್ಮ ಸೋಲಿಗೆ ಅವರ ಪಾತ್ರ ಇರ್ಬೋದು ನೋಡಿ. ಅವ್ರ ಪಾತ್ರದ ಬಗ್ಗೆ ನಾನು ಮಾತಾಡಲ್ಲ. ಅದನ್ನು ಭಗವಂತ ನೋಡ್ಕೊತಾನೆ. ಪಕ್ಷದ ಹಿರಿಯರು ಗಮನಿಸ್ತಾರೆ. ಇವತ್ತು ಸಹ ಪಕ್ಷದ ಹಿರಿಯರು ಅವ್ರು ಹೇಳಿದಂಥ ವಿಚಾರಗಳನ್ನ ಗಮನಿಸ್ತಾ ಇದ್ದಾರೆ. ನಾನು ಹೇಳಿದಂಥ ವಿಷಯಗಳನ್ನ ಗಮನಿಸ್ತಾ ಇದ್ದಾರೆ. ನಾನೇನು ಮೀಡಿಯಾದವ್ರನ್ನ ಕರೆದುಬಿಟ್ಟು ಪ್ರೆಸ್ ಮೀಟ್ ಕರೆದು ಹೇಳಿಲ್ಲ. ನೀವು ನಾನೆಲ್ಲ ತಿಂಡಿ ತಿಂತ ಕೂತಿದ್ದೀನಿ, ನೀವು ಬಂದಿದ್ದೀರಿ, ನಿಮ್ಮ ಮಾತಿಗೆ ನಾನು ಗೌರವ ಕೊಟ್ಟು ಅವ್ರು ಮೀಡಿಯಾದವ್ರು ಬಂದಾಗ ನಾನು ಒಬ್ಬ ಜಿಲ್ಲಾಧ್ಯಕ್ಷ, ನಾನು ಹೇಳಬೇಕು, ಅದನ್ನು ನಾನು ಹೇಳ್ತಾಯಿದ್ದೀನಿ. ಅಂದರೆ ಸರ್ ಇತ್ತೀಚೆಗೆ ಸೀಮಂತ ಕಾರ್ಯಕ್ರಮದಿಂದ ಹಿಡಿದು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. ಕೆಲವು ಕಾರ್ಯಕರ್ತರು ಮುಖಂಡರು ಅವ್ರ ಜೊತೆ ಓಡಾಡ್ತಾ ಇದ್ದಾರೆ. ಅವ್ರು ಟಿಕೆಟ್ ತಂದರೆ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ಅಂತ ಕೆಲವರು. ಇವರೆಲ್ಲ ಯಾರು ಅವ್ರದ ಕೇಳ್ರಿ. ಅವ್ರಿಗೆ ಕೆಲವು ಕಾರ್ಯಕರ್ತರು ಗೊತ್ತಿರ್ಬೋದು. ನನಗೆ ಇಡೀ ಕ್ಷೇತ್ರದ ಕಾರ್ಯಕರ್ತರು ನನ್ನ ಜೊತೆ ಅವರೇ. ಅವ್ರಿಗೆ 106 ಜನ ಕಾರ್ಯಕರ್ತರು ಗೊತ್ತಿರ್ಬೋದು. ನಂತರ 1000 ಜನ ಕಾರ್ಯಕರ್ತರು ಇದ್ದಾರೆ. ಅದು 10 ವರ್ಷ MP ಆಗಿದ್ರಲ್ಲ, ಮದುವೆಗಳು ಯಾವ್ದಾರು ಹೋಗಿದ್ರಾ ಮದುವೆಗಳು ಹೋಗಿದ್ರಾ? ಯಾವುದೋ ಹೇಳಿದ್ರಲ್ಲ ನೀವು ಕಾರ್ಯಕ್ರಮ, ಅವಕ್ಕೆಲ್ಲ ಹೋಗಿದ್ರ? ಸೀಮಂತಕ್ಕೆ ಹೋಗಿದ್ರಾ? ಈಗ ಫ್ರೀ ಆಗಿದ್ದಾರೆ, ಹೋಗ್ತಾ ಇದ್ದಾರೆ. ಹೋಗಲಿ, ನಾವೇನು ಬೇಡ ಅನ್ನಲ್ಲ. ನಾವು ಮೊದಲಿಂದ ಹೋಗ್ತಾಯಿದ್ದೀವಿ. ಇವರು ಏನು ಇವಾಗ ಹೋಗ್ತಾರೆ, ಕಳೆದ 2 ತಿಂಗಳಿಂದ ಹೋಗ್ತಾರೆ. ಅದನ್ನು ನಾನು 30 ವರ್ಷದಿಂದ ಮಾಡ್ಕೊಂಬಂದು ನಮ್ಮನ್ನು ಕಾಪಿ ಮಾಡ್ತಾ ಇರೋದು ಅವರು. ನಾವು 30 ವರ್ಷದಿಂದ ತಿಥಿಗೂ ಹೋಗ್ತೀನಿ, ಮದುವೆಗೂ ಹೋಗ್ತೀನಿ, ಹೆಣೆಗೂ ಹೋಗ್ತೀನಿ. ಯಾವ ಕಾರ್ಯಕ್ರಮ ನೋಡು ಎಲ್ಲ ಕಡೆ ಹೋಗ್ತೀವಿ. ನಮ್ಮ ಕಾರ್ಯಕರ್ತರು, ನಮ್ಮ ಜನ, ನಮ್ಮ ಮೈಸೂರು ಜನ. ನಾನು ಯಾವುದೋ ಊರಿಂದ ಇಲ್ಲಿ ಬಂದಿಲ್ಲ. ನಾನು ಇಲ್ಲೇ ಹುಟ್ಟಿರೋನು, ಇಲ್ಲೇ ಬೆಳೆದಿರೋನು, ಇಲ್ಲೇ ಸಾರ್ವಜನಿಕರು ಕೆಲಸ ಮಾಡಿರೋನು. ಇಲ್ಲೇ ನನ್ನ ಕ್ಷೇತ್ರನೂ, ಕರ್ಮಕ್ಷೇತ್ರನೂ ಇದೆ, ನನ್ನ ಧರ್ಮಕ್ಷೇತ್ರನೂ ಇದೆ, ಎಲ್ಲ ಕ್ಷೇತ್ರನೂ ಇದೆ. ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಂದು ಒಂದಿನ ಓಡಾಡಿಲ್ಲ. ಯಾವ ನೈತಿಕತೆ ಕಂಡು ನಿಮಗೆ ಇಲ್ಲಿ ಕೇಳ್ತೀರಿ? ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಂದು ಓಡಾಡಿದ್ರೆ ಮಹಾರಾಜ ಜೊತೆ ನೀವು? ಮತ್ತು ಯಾವ ನೈತಿಕತೆ ನಾವು ಮಾಡಿಲ್ವಾ? 56,000 ಲೀಡ್ ಕೊಟ್ಟ ತಕ್ಷಣ ನಿಮಗೆ ಇದೇ ಕ್ಷೇತ್ರ ಬೇಕಾ? ತಾಕತ್ತಿಲ್ವಾ ನಿಮಗೆ? ಹೋಗಿ ಇಡೀ ರಾಜ್ಯ ನಾಯಕರು ಇಂದು ಹುಲಿ ಅಂತ ಹೇಳ್ತೀರಿ, ಹೋಗಿ ಮಾಡಿ. ನೀವು 8 ಕ್ಷೇತ್ರನೂ ನಿಂತ್ಕೊಳ್ಳಿ. ಇಲ್ಲಿ ಇರುವಂಥವ್ರನ್ನೇ ನೀವು ಹೇಳ್ತೀರಿ ಬೇರೆಯವ್ರಿಗೆ, ಬಡವ್ರ ಮಕ್ಕಳುಗಳೇ ಬೇಕಾ ನಿಮಗೆ ಬಲಿ ತಗೊಳ್ಳೋಕ್ಕೆ ಅಂತ? ಕಾರ್ಯಕರ್ತರೇ ಬೇಕಾ? ನನ್ನ ಬಲಿ ತಗೋಬೇಕಾ ನೀವು? ನನ್ನ ಬಲಿ ತಗೊಂಡು ನೀವು MLA ಆಗಬೇಕಾ? ನಾನು 30 ವರ್ಷದಿಂದ ಪಕ್ಷ ಗೆದ್ದಿಲ್ವಾ? ನೀವೇನು ಮಾಡಿದ್ದೀರಾ ಪಕ್ಷಕ್ಕೆ? 30 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಬಂದಿದ್ದೀನಿ. 32 ವರ್ಷ ಕುತ್ಕೊಳ್ಳಿ, ಮುಂದೆ ದಿನಗಳಲ್ಲಿ ಹೇಳ್ತೀನಿ. ನಾನು 32 ವರ್ಷದಿಂದ ನಾನೇನು ಮಾಡಿದ್ದೀನಿ, ನಾನೇನು ಕಾರ್ಯಕ್ರಮ ಮಾಡಿದ್ದೀನಿ, ನಾನು ಎಷ್ಟು ಜನ ಕಾರ್ಯಕರ್ತರು ಕರ್ಕೊಂಬಂದಿದ್ದೀನಿ, ನಾನು ಎಷ್ಟು ಜನ ಗೆಲ್ಸಿದ್ದೀನಿ ಅಂತ ಹೇಳ್ತೀನಿ. ನೀವೆಷ್ಟು ಜನ ಗೆಲ್ಸಿದ್ದೀರಿ, ನೀವೆಷ್ಟು ಜನ ಕಾರ್ಯಕರ್ತರನ್ನ ಸಂಘಟನೆ ಮಾಡಿ ಕರ್ಕೊಂಬಂದಿರಿ ಹೇಳಿ, ಬಹಿರಂಗವಾಗಿ ಚರ್ಚೆ ಆಗಲಿ. ನೋಡ್ರಿ, ಜನನೂ ಕೈ ಬಿಡೋಲ್ಲ, ನಮ್ಮ ಪಕ್ಷನೂ ಕೈ ಬಿಡೋಲ್ಲ. ಬರೆದು ಮಡಿಕೊಳ್ಳಿ. ಇದು ಈ 2028ಗೆ ಯಾರಿಗೆ ಮುಖಭಂಗ ಆಗುತ್ತೆ ಅಂತ ನೀವು ಬರೆದು ಮಡಿಕೊಳ್ಳಿ. 2028ಗೆ ಯಾರು ಶಾಸಕರಾಗ್ತಾರೆ ಚಾಮರಾಜ ವಿಧಾನಸಭಾ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ತೀರ್ಮಾನ ಮಾಡಲಿ. ಪ್ರಾಮಾಣಿಕ ಓಪನ್ ಚಾಲೆಂಜು. ಅದಲ್ಲೇನು ಕಾರ್ಯಕರ್ತರು ಜೊತೆ ಇದ್ದಾರೆ ನಮ್ಮ ಜೊತೆ, ಇಲ್ಲೇ ಚಾಲೆಂಜ್ ಮಾಡಿಸ್ತೀನಿ. ತಲೆ ಕೆಡಿಸ್ಕೊಬೇಡಿ.